ಗಂಧಸುಲೇಪಿತಲಿಂಗಂ ಬುದ್ಧಿವಿವ. ನನ್ನ ಪ್ರೀತಿಯ ಬಂಧುಗಳೇ, ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಸ್ತುವನ್ನು ನಾನು ತೋರಿಸ್ತೀನಿ. ಅಂದರೆ ಈ ಪರಮಾತ್ಮ ಬಂದು ಶಿವಸಾಲಿಗ್ರಾಮ ಅಂತೇಳಿ. ಈ ಸಾಲಿಗ್ರಾಮದ ಮಹಿಮೆ ನೋಡಿ. ಈ ಶಿವಸಾಲಿಗ್ರಾಮನ ದರ್ಶನ ಮಾತ್ರದಿಂದಲೇ ಎಷ್ಟೋ ಪಾಪಗಳು ನಶಿಸಿ ಹೋಗ್ತವೆ. ಈ ಶಿವಸಾಲಿಗ್ರಾಮ ಬಂದು ಅಪರೂಪವಾದ ವಸ್ತು ಇದು. ಇದಕ್ಕೆ ಗರ್ಭಿಣಿ ಮದುವೆ ಆಗಿ ಮಕ್ಕಳಿಲ್ಲದೆ ಇರ್ತಕ್ಕಂಥವ್ರಿಗೆ ಇದಕ್ಕೆ ಅಭಿಷೇಕ ಮಾಡಿದ್ರೆ ರುದ್ರಾಭಿಷೇಕ ಅಂತ ಹೇಳ್ತೀವಿ. ರುದ್ರಾಭಿಷೇಕ ಈ ಅಭಿಷೇಕ ಮಾಡೋದ್ರಿಂದ ಇಮ್ಮಿಡಿಯೇಟಾಗಿ 3 ತಿಂಗಳಿಗೆ ಅವ್ರಿಗೆ ಪ್ರೆಗ್ನೆಂಟ್ ಆಗಿರ್ತಾರೆ, ಗರ್ಭವತಿ ಆಗಿರ್ತಾರೆ. ಮತ್ತು ಕಂಕಣ ಬಲ ಕೂಡ ಬಂದಿದ್ದವ್ರಿಗೆ ಅತಿ ಶೀಘ್ರದಲ್ಲೇ ಫಲ ಉಂಟು. ಮತ್ತು ಇದು ದರ್ಶನ ಮಾತ್ರದಿಂದಲೇ ಎಷ್ಟೋ ಪಾಪಗಳು ನಶಿಸಿ ಹೋಗ್ತವೆ. ಯಾಕಂದರೆ ಪುರಾಣದಲ್ಲಿ ಹೇಳ್ತದೆ, ಸಾಲಿಗ್ರಾಮ ಅಂತಕ್ಕಂಥದ್ದು ಅಷ್ಟು ಅಪರೂಪವಾದ ವಸ್ತು ಅದು. ಇವತ್ತು ನಾವು ತಿರುಪತಿಲಿ ನೋಡಬೇಕಾದ್ರೆ ಸಾಕ್ಷಾತ್ ತಿರುಪತಿ ವೆಂಕಟೇಶ್ವರ ಇರ್ತಕ್ಕಂಥ ಮೂರ್ತಿ ಶಿವಸಾಲಿಗ್ರಾಮ. ಅಂದರೆ ಅದರಲ್ಲಿ ವಿಷ್ಣು ಸಾಲಿಗ್ರಾಮ ಇದೆ, ಶಿವ ಸಾಲಿಗ್ರಾಮ ಇದೆ. ಅಷ್ಟು ಪಾವಿತ್ರತೆ ಇದೆ. ಈ ಇರ್ತಕ್ಕಂಥ ಪ್ರದೇಶದಲ್ಲಿ ಉಪದ್ರವಗಳು ಒಳಗಡೆ ಸುಳಿಯೋದಿಲ್ಲ. ಅಂದರೆ ಯಾವುದೇ ಕಾರಣಕ್ಕಾಗಲಿ ಭೂತ ಪ್ರೇತಗಳ ಕಾಟಗಳು ಇರೋದಿಲ್ಲ, ಮಾಟ ಮರ್ಯಾದೆ ಸುಳಿಯೋದಿಲ್ಲ. ಆ ಪ್ರದೇಶ ಸುಭಿಕ್ಷವಾಗಿರ್ತದೆ. ಯಾವುದೇ ಒಂದು ತೊಂದರೆ ಕೂಡ ಆಗಿರಲ್ಲ ಶಿವಸಾಲಿಗ್ರಾಮ ಇರ್ತಕ್ಕಂಥ ಒಂದು ಸ್ಥಳದಲ್ಲಿ. ಅಲ್ಲಿ ಪಾವಿತ್ರತೆ ಜಾಸ್ತಿ ಇರುತ್ತೆ. ಅಗ್ನಿಯಷ್ಟೇ ಪವಿತ್ರಳಾಗಿರ್ತಕ್ಕಂಥ ಜಗನ್ಮಾತೆ ಎಲ್ಲಮ್ಮ ಪರಮೇಶ್ವರನ ಸಾನ್ನಿಧ್ಯದಲ್ಲಿ ಈ ಶಿವಸಾಲಿಗ್ರಾಮ. ಇದು ನನ್ನ ಪೂರ್ವಜರು ಸುಮಾರು 450 ವರ್ಷಗಳ ಕಾಲದಿಂದ ಪೂಜೆಯನ್ನು ಮಾಡ್ಕೊಂಡ್ಬಂದಿರ್ತಾರೆ. ಇವತ್ತು ನಾನು ಇದು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನ ನಮ್ಮ ತಾಲೂಕಾದ್ಯಂತ ಎಷ್ಟೋ ಜನ ಮಕ್ಕಳಿಂದಿರನೇ ನರಳಾಡ್ತಾ ಇದ್ದಾರೆ. ಅದನ್ನು ಈ ಸ್ವಾಮಿನ ಬಂದು ದರ್ಶನ ಮಾಡಿ ರುದ್ರಾಭಿಷೇಕ ಮಾಡಿ ಅವ್ರಿಗೆ ಆ ಫಲ ತಗೊಳ್ಳಿ ಅಂತೇಳಿ. ಎಷ್ಟೋ ಜನ ದಾಂಪತ್ಯದಲ್ಲಿ ಕಲಹ ಇದೆ, ಎಷ್ಟೋ ಜನಕ್ಕೆ ಆರೋಗ್ಯ ಸಮಸ್ಯೆ ಇದೆ, ಎಷ್ಟೋ ಜನಕ್ಕೆ ಸಂತಾನ ಭಾಗ್ಯ ಇಲ್ದಿರ್ತಕ್ಕಂಥ ಒಂದು ಇದಿರೋದ್ರಿಂದ ಈ ಸ್ವಾಮಿ ಬಂದು ದರ್ಶನ ಮಾಡಿ ರುದ್ರಾಭಿಷೇಕ ಮಾಡಿಸಿದ್ರೆ ಖಂಡಿತ ಅವ್ರಿಗೆ ಫಲ ಉಂಟು. ಇದು ಪರೀಕ್ಷೆ ಮಾಡಿದ್ದೀವಿ ನಾವು, ಎಷ್ಟೋ ಸಲ ನಾವು ಪರೀಕ್ಷೆ ಮಾಡಿದ್ದೀವಿ. ಇದು ಸಾಕ್ಷಾತ್ ಶಿವಲಿಂಗ, ಶಿವಸಾಲಿಗ್ರಾಮ. ಇದು 450 ವರ್ಷಗಳ ಇತಿಹಾಸ ಇದೆ. ಇದರಲ್ಲಿ ಇನ್ನೂ ನಿಮಗೆ ತೋರಿಸ್ತೀನಿ. ಇದರಲ್ಲಿ ಏನು ಪವಾಡ ನಡೀಬೋದು, ಈ ಶಿವಸಾಲಿಗ್ರಾಮದಲ್ಲಿ ಏನು ಪವಾಡ ಇದೆ, ಇದನ್ನು ನಿಮ್ಮ ಕಣ್ಣಾರೆ ನಿಮ್ಮ ಎದುರುಗಡೆ ನಾನು ತೋರಿಸ್ತೀನಿ. ಶಿವಸಾಲಿಗ್ರಾಮನ ಒಂದು ಬಟ್ಟೆ ಒಳಗಡೆ ಸುತ್ತೀನಿ ನೋಡಿ. ಈ ರೀತಿ ಸುತ್ತಿ ನಾನು ನಿಮ್ಮ ಕಣ್ಣು ಮುಂದೆನೇ ನೋಡಿ ಕರ್ಪೂರ, ಈ ಕರ್ಪೂರನ ಅಂಟಿಸಿ ಇದ್ರ ಮೇಲೆ ಇಡ್ತೀನಿ ನೋಡಿ. ಈ ಪರಮಾತ್ಮನ ಲಿಂಗದ ಮೇಲೆ ಒಂದು ಬೆಂಕಿ ಕಡ್ಡಿ ಬಿದ್ರೂ ಕೂಡ ನಮಗೆ ಬಟ್ಟೆ ಸುಟ್ಟೋಗುತ್ತೆ. ಹಾಗೆ ಈ ಪರಮಾತ್ಮನ ಮೇಲೆ ಕರ್ಪೂರದನ್ನು ಅಂಟಿಸ್ಬಿಟ್ಟು ಅದ್ರ ಮೇಲೆ ಬಟ್ಟೆನ ಇಟ್ಬಿಟ್ಟು ಲಿಂಗದ ಮೇಲೆ ಬಟ್ಟೆಯನ್ನು ಹಾಕಿ ಆ ಬಟ್ಟೆ ಮೇಲೆ ಕರ್ಪೂರ ಇಟ್ಟಿದ್ದೀನಿ. ಆ ಬಟ್ಟೆ ಒಂದು ಚೂರು ಕೂಡ ಅದು ಬರ್ನ್ ಆಗಲ್ಲ. ಅಂಥ ಪವಿತ್ರವಾಗಿರ್ತಕ್ಕಂಥ ಈ ಶಿವಸಾಲಿಗ್ರಾಮ. ನಿಮ್ಮ ಕಣ್ಣಾರೆ ನೀವು ನೋಡ್ಬೋದು ಎಷ್ಟು ಪಾವಿತ್ರತೆ ಇದೆ, ಇದರಲ್ಲಿ ಎಷ್ಟು ಮಹಿಮೆಗಳಿದ್ದಾವೆ, ಎಷ್ಟು ನಮಗೆ ಅನುಕೂಲ ಆಗುತ್ತೆ. ಪ್ರಕೃತಿ ನಮಗೆ ಕೊಟ್ಟಿರ್ತಕ್ಕಂಥ ವರದಾನ. ಕೆಲವರು ಹೇಳ್ತಾರೆ, ವಾದ ಮಾಡ್ತಾರೆ, ದೈವ ಶಕ್ತಿನೇ ಇಲ್ಲ, ಬರೀ ಕಲ್ಲು ಇವರು ಪೂಜೆ ಮಾಡ್ತಕ್ಕಂಥದ್ದು ಅಂತ. ಒಬ್ಬ ಮನುಷ್ಯ ದೇವರಿಲ್ಲ ಅನ್ನೋ ಒಬ್ಬ ಮನುಷ್ಯ ಕರ್ಪೂರ ಇಟ್ಕೊಳ್ಳಿ ನೋಡೋಣ. 2 ನಿಮಿಷ ಅವನ ಕರ್ಪೂರ ಕೈಯಲ್ಲಿ ಇಟ್ಕೊಳ್ಳಿ ನೋಡೋಣ. ದೈವಿಗೆ ಇಲ್ಲಕ್ಕೆ ಇಲ್ಲ, ಬರೀ ಕಲ್ಲು ಪೂಜೆ ಮಾಡ್ತೀರಾ ಅಂತ ನನ್ನ ಹತ್ರ ವಾದ ಮಾಡಿದ್ರು ಎಷ್ಟೋ ಜನ ದೇವರೇ ಇಲ್ಲ ಅಂತ ಹೇಳಿದ್ರು. ಈಗ ಇದಕ್ಕೇನು ಹೇಳ್ತೀರಾ ನೀವು ನೋಡಿ. ಆ ಕರ್ಪೂರ ಆರಿ ನಿಮಗೆಲ್ಲ ಬಟ್ಟೆ ತೋರಿಸ್ತೀನಿ. ಆ ಪರಮೇಶ್ವರನ ಒಂದು ಬಟ್ಟೆ ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ ಸುಟ್ಟಿದೆಯಾ ನೀವು ನೋಡಿ, ನೀವೇ ಪರೀಕ್ಷೆ ಮಾಡಿ. ಆ ಕರೆ ಒಂದು ಬಿಟ್ಟರೆ ಆ ಬಟ್ಟೆ ಒಂದು ಚೂರು ಸುಟ್ಟಿರಲ್ಲ ನೋಡಿ. ಈ ರೀತಿ ಒಬ್ಬ ಮನುಷ್ಯನ ಕೈಲಿ 1 ಸೆಕೆಂಡ್ ಹಿಡ್ಕೊಳ್ಳಿಕ್ಕರ್ತಾಮ. ನಮಗೆ ಮನುಕುಲಕ್ಕೆ ಒಂದು ವರದಾನ ಇದು. ಎಷ್ಟೋ ಜನ
ನೊಂದು ಬೆಂದಿರ್ತಕ್ಕಂಥವ್ರು ಈ ಪರಮಾತ್ಮನ ದರ್ಶನದಿಂದ ಎಷ್ಟೋ ಜನ ಒಳತುಕೊಂಡಿದ್ದಾರೆ, ಎಷ್ಟೋ ಜನಕ್ಕೆ ಸಂತಾನ ಭಾಗ್ಯ ಆಗಿದೆ, ಎಷ್ಟೋ ಜನಕ್ಕೆ ಮದುವೆ ಕಂಕಣ ಬಲಗಳು ಕೂಡ ಬಂದಿದೆ, ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ. ಆದ್ದರಿಂದ ನಾನು ನನ್ನ ಸ್ನೇಹಿತರ ಮುಖಾಂತರದಿಂದ ಈ ಸೂರ್ಯೋದಯ ಒಂದು ವಾಹಿನಿಯ ಮುಖಾಂತರ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ಬಂಧುಗಳೇ. ಈ ಪರಮೇಶ್ವರನ ದರ್ಶನ ಮಾಡಿ ಬಂದು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನೀವೇ ಕಣ್ಣಾರೆ ಎದುರುಗಡೆ ಬಂದು ನೀವು ಪರೀಕ್ಷೆ ಮಾಡಿ, ಇದನ್ನು ನಮ್ಗೆ ಒಳ್ಳೆಯದಾಗುತ್ತಾ, ಇದರಿಂದ ಕೆಟ್ಟದಾಗುತ್ತಾ, ಏನಾಗುತ್ತೆ ನಿಮಗೆ ಅನ್ನೋದನ್ನು ಪರೀಕ್ಷೆ ಮಾಡಿ. ಓಪನ್ ಆಗಿ ನಿಮ್ಮ ಹತ್ರ ನಾನು ನಿಮಗೆ ಬಂದು ನಿಮ್ಮ ಎದುರುಗಡೆ ನಮ್ಗೆ ಇನ್ನೊಂದ್ಸಲಿ ತೋರಿಸಿ ಅಂದ್ರೂ ತೋರಿಸ್ತೀನಿ ನಾನು. ಯಾಕಂದರೆ ಅಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಶಿವಸಾಲಿ ಗ್ರಾಮ. ಇದರಲ್ಲಿ ಯಾರು ಏನು ಮ್ಯಾಜಿಕ್ ಇಲ್ಲ, ಏನಿಲ್ಲ. ನೀವೇ ವಾಲಂಟಿಯರ್ ಬಂದು ಸ್ವಾಮಿ ಇನ್ನೊಂದ್ಸಲಿ ನಾವು ನೋಡಬೇಕು, ಇದ್ರ ಬಗ್ಗೆ ನಾವು ತಿಳ್ಕೊಬೇಕು ಅಂತ ಅಂದ್ರೂ ಇನ್ನೊಂದ್ಸಲಿ ಪರೀಕ್ಷೆ ಮಾಡೋಣ. ದೈವಿ ಶಕ್ತಿ ಎಲ್ಲರಿಗೂ ಅನುಕೂಲ ಆಗಬೇಕು, ನನ್ನೊಬ್ಬನು ಮಾತ್ರ ಮೀಸಲಾಗಿರಬಾರ್ದು. ಅದು ಸ್ವಾರ್ಥಿ ಆಗ್ತೀವಿ ನಾವು. ಇದು ಮನುಕುಲಕ್ಕೆ ಒಳ್ಳೆಯದಾಗಲಿ. ಇಲ್ಲಿಂದ ಆ ತಾಯಿ ಜಗನ್ಮಾತೆ ಸ್ವರೂಪಿಣಿ ಅಗ್ನಿಯಷ್ಟೇ ಪವಿತ್ರರಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ, ಆ ತಾಯಿ ಸಾನ್ನಿಧ್ಯದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದನ್ನು ಒಳಿತಿಗಾಗಿ ನಾವು ಮಾಡ್ಕೊಳ್ಳೋಣ, ಕೆಟ್ಟದಾಗ ಬೇಡ, ಒಳ್ಳೆಯದಕ್ಕೆ ಬಂಧು ಬಾಂಧವರೆಲ್ಲ ನೆಮ್ಮದಿಯಾಗಿ ಸುಖ ಶಾಂತಿ ಇದೆ. ಇದರಲ್ಲಿ ಅನೇಕ ಪವಾಡಗಳು ನಡೀತವೆ, ಒಂದೇ ಅಲ್ಲ ಅನೇಕ ಪವಾಡ. ಮುಂದಿನ ದಿನಗಳಲ್ಲಿ ಇದರಿಂದ ಆಗುವಂಥ ಪವಾಡಗಳನ್ನ ನಾನು ನಿಮಗೆ ನಮ್ಮ ವಾಹಿನಿ ಮುಖಾಂತರದಿಂದ ನಿಮಗೆ ನಾನು ಕೊಡ್ತೀನಿ. ಅದರಿಂದನೇ ನಿಮ್ಮೆಲ್ಲರಿಗೂ ತಾಯಿ ಜಗನ್ಮಾತ ಸ್ವರೂಪಿಣಿಯಾಗಿರ್ತಕ್ಕಂಥ ಮಲೆ ಮಹದೇಶ್ವರ ರೇಣುಕಾ ಎಲ್ಲಮ್ಮ ನಿಮಗೆ, ನಿಮ್ಮ ಕುಟುಂಬದವರಿಗೆ ಇದನ್ನು ದರ್ಶನ ಮಾಡೋದ್ರಲ್ಲ ನಿಮ್ಮಂಥ ಎಲ್ಲ ಭಕ್ತಗಳಿಗೂ ತುಂಬ ಒಳ್ಳೆಯದಾಗಲಿ. ನನ್ನ ಆಶೀರ್ವಾದ, ತಾಯಿ ಆಶೀರ್ವಾದ ಸದಾ ನಿಮ್ಮ ಹತ್ರ ಇರಲಿ. ಉದೋ ಎಲ್ಲಮ್ಮ, ಉದೋ ಎಲ್ಲಮ್ಮ.